ಸುಸಜ್ಜಿತವಾದ ಶಾಲಾ ಕಟ್ಟಡ, ಶುಚಿಯಾದ ಶಾಲಾ ಕಟ್ಟಡ, ಉತ್ತಮ ಬೆಂಚ್ಗಳು, ಕೊಠಡಿಯಲ್ಲಿ ಮಕ್ಕಳ ಆಕರ್ಷಣೆಗೆ ಬಣ್ಣಗಳಿಂದ ರಚಿಸಲಾದ ಚಿತ್ರಗಳು, ಎಲ್ಇಡಿ ಸ್ಕ್ರೀನ್ನಲ್ಲಿ ಚಿತ್ರದ ಮೂಲಕ ಪಾಠ, ಮಕ್ಕಳಿಗೆ ಆಟ ಆಡಲು ಪ್ಲೇಗ್ರೌಂಡ್. ನಾವೇನು ಯಾವುದೋ ಪ್ರೈವೇಟ್ ಸ್ಕೂಲ್ನ ತೋರಿಸ್ತಾ ಇದ್ದೀವಿ ಅಂತ ಅನ್ಕೊಳ್ಬೇಡಿ. ಇದು ಪ್ರೈವೇಟ್ ಸ್ಕೂಲ್ ಅಲ್ಲ ಕಣ್ರಿ, ಇದು ನಮ್ಮ ಸರ್ಕಾರಿ ಶಾಲೆ ಹೈಟೆಕ್ ಆದ ಸಣ್ಣ ಝಲಕ್. ನಕ್ಸಲ್ ಪ್ರಾಂತ್ಯದಲ್ಲಿ ಹೈಟೆಕ್ ಆದ ಸರ್ಕಾರಿ ಶಾಲೆ. ಪ್ರೈವೇಟ್ ಸ್ಕೂಲ್ಗಿಂತ ಸರ್ಕಾರಿ ಶಾಲೆ ಯಾವುದಕ್ಕೂ ಕಮ್ಮಿ ಇಲ್ಲ. ಸರ್ಕಾರಿ ಶಾಲೆ ಅಂದ್ರೆ ಜನರು ಮೂಗು ಮುರಿಯುವವರೇ ಜಾಸ್ತಿ. ಅಂಥದ್ರಲ್ಲಿ ನಮ್ಮ ಸರ್ಕಾರಿ ಶಾಲೆ ಹೈಟೆಕ್ ಆಗಿದ್ದು ಜನರನ್ನ ನಿಬ್ಬೆರಗಾಗಿಸುವಂತೆ ಮಾಡಿದೆ. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ಓದಿಸಲು ಪೋಷಕರು ಹಿಂದೇಟು ಹಾಕುವವರ ಸಂಖ್ಯೆ ಹೆಚ್ಚಾಗಿಯೇ ಇದೆ. ಆದರೆ ಈ ತರ ಶಾಲೆಯನ್ನ ಒಮ್ಮೆ ನೋಡಿದ್ರೆ ಪ್ರೈವೇಟ್ ಸ್ಕೂಲ್ಗಿಂತ ಸರ್ಕಾರಿ ಶಾಲೆಯೇ ಉತ್ತಮವಾಗಿದೆ ಎಂದು ಮಕ್ಕಳನ್ನ ಸೇರಿಸಲು ಮುಂದಾಗ್ತಿದ್ದಾರೆ. ಅಷ್ಟಕ್ಕೂ ನಾವು ಇಷ್ಟು ಬಿಲ್ಡಪ್ ಯಾಕೆ ಕೊಡ್ತಾ ಇದೀವಂದ್ರೆ ಖಾಸಗಿ ಶಾಲೆಗಿಂತ ಸರ್ಕಾರಿ ಶಾಲೆ ಹೈಟೆಕ್ ಆಗಿರೋದ್ರಿಂದ. ಹೌದು, ಗಡಿ ತಾಲೂಕಾದ ಪಾವಗಡ ತಾಲೂಕಿನ ತಿರುಮಣಿ ಗ್ರಾಮದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆರಂಭವಾಗಿದ್ದು ಫುಲ್ ಹೈಟೆಕ್ ಆಗಿದೆ. ನಕ್ಸಲ್ ಪ್ರಾಂತ್ಯದಲ್ಲಿ ಸ್ಕೂಲ್ ಹೈಟೆಕ್ ಆಗಿದ್ದಕ್ಕೆ ಜನರನ್ನ ಹುಬ್ಬೇರಿಸುವಂತೆ ಮಾಡಿದೆ. ಇನ್ನು ಈ ಶಾಲೆಯಲ್ಲಿ 290 ಮಂದಿ ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದು ಸುಮಾರು 15 ಕೊಠಡಿಗಳು ಹಾಗೂ ಸುಸಜ್ಜಿತವಾದ ಶೌಚಾಲಯದ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗಿದೆ. ಅಲ್ಲದೆ ಶಾಲೆಯಲ್ಲಿ ಸೋಲಾರ್, ಸಿಎಸ್ಆರ್ ವ್ಯವಸ್ಥೆ ಕೂಡ ಇದೆ. ಸರ್ಕಾರದ ಅನುದಾನದಡಿಯಿಂದ ಶಾಲೆಯನ್ನ ಹೈಟೆಕ್ ಮಾಡಿದ್ದು ಗಡಿ ಪ್ರಾಂತ್ಯದ ಮಕ್ಕಳ ಅಭ್ಯಾಸಕ್ಕೆ ಉತ್ತಮ ವಾತಾವರಣ ಸಿಕ್ಕಿದಂತಾಗಿದೆ. ಜೊತೆಗೆ ಮಕ್ಕಳಿಗೆ ಚಿತ್ರ ತೋರಿಸಿ ಪಾಠ ಮಾಡಲು ಎಲ್ಇಡಿ ಸ್ಕ್ರೀನ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದ್ದು ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಿದಂತಾಗಿದೆ. ಇದಲ್ಲದೆ ಮಕ್ಕಳನ್ನ ಆಕರ್ಷಣೆ ಮಾಡಲು ಶಾಲಾ ಕೊಠಡಿಯಲ್ಲಿ ಬಣ್ಣಗಳಿಂದ ಚಿತ್ರವನ್ನ ರಚಿಸಲಾಗಿದೆ. ಜೊತೆಗೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಮಾತ್ರ ಸೀಮಿತವಾಗಿರದೆ ಆಟದಲ್ಲೂ ಮುಂದುವರಿಯಲಿ ಎಂದು ಉತ್ತಮವಾದ ಆಟದ ಮೈದಾನವನ್ನ ನಿರ್ಮಾಣ ಮಾಡಲಾಗಿದೆ. My name is Darshini. I am studying in 5th standard. I am coming from Raicherlu village. Now I am going to explain what facilities available in our school. We have projectors and free food, free uniforms and free books. We have LKG to 7th standard studying. About 300 members studying in our school. Our class teacher name is Nagraj sir. Now we have good teachers. ಇನ್ನು ಪಾವಗಡ ತಾಲೂಕಿನ ಗಡಿ ಗ್ರಾಮಗಳಾದ ತಿರುಮಣಿ, ರಾಯಚರ್ಲು, ವೆಂಕಟಮ್ಮನಹಳ್ಳಿ, ಕ್ಯಾತಗನಚರ್ಲು ಸೇರಿ 16 ಹಳ್ಳಿಗಳಲ್ಲಿರುವ ಶಾಲೆಗಳು ಕೂಡ ಹೈಟೆಕ್ ಆಗಿದ್ದು ಪೋಷಕರು ತಮ್ಮ ಮಕ್ಕಳನ್ನ ಪಾವಗಡಕ್ಕೆ ಕಳಿಸುವುದರ ಬದಲು ತಮ್ಮ ಗ್ರಾಮದ ಶಾಲೆಗೆ ಸೇರಿಸಲು ಮುಂದಾಗಿದ್ದಾರೆ. ಗಡಿ ಪ್ರಾಂತ್ಯದ ಶಾಲೆಗಳು ಹೈಟೆಕ್ ಆಗಲು ಮಾಜಿ ಸಚಿವರಾದ ವೆಂಕಟರಾಣಪ್ಪ ಹಾಗೂ ಅವರ ಮಗ ಹಾಲಿ ಶಾಸಕ ಎಚ್.ವಿ. ವೆಂಕಟೇಶ್ ಕಾರಣರಾಗಿದ್ದು ಪೋಷಕರಂತೂ ಸಂತಸಗೊಂಡಿದ್ದಾರೆ. ಪಿಎಂ ಪೋಷಣ ಅಭಿಯಾನದಲ್ಲಿ ಪ್ರತಿದಿನ ಮಕ್ಕಳಿಗೆ ಹಾಲು, ಮಧ್ಯಾಹ್ನದ ಊಟ, ಮೊಟ್ಟೆ, ಬಾಳೆಹಣ್ಣು, ಪೌಷ್ಟಿಕಾಹಾರದೆಲ್ಲ ಕೊಡ್ತೀವಿ. ನಮ್ಮ ಶಾಲೆಯಲ್ಲಿ ಒಳ್ಳೆ ಕ್ರೀಡೆಗೂ ಒಳ್ಳೆ ಅನುಕೂಲ ಇದೆ, ಫೀಲ್ಡು ಚೆನ್ನಾಗಿದೆ. ಒಂದು ಸರ್ಕಾರಿ ಶಾಲೆಯಲ್ಲಿ ಏನೆಲ್ಲ ಇರಬೇಕು ಅದಕ್ಕಿಂತ ದುಪ್ಪಟ್ಟಿದೆ. ನೀವೆಲ್ಲ ನೋಡ್ಬೋದು, ಪ್ರೈವೇಟ್ ಸ್ಕೂಲ್ಗಿನ ಇದು ತುಂಬ ಚೆನ್ನಾಗಿದೆ. ಪ್ರೈವೇಟ್ ಸ್ಕೂಲಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರಲ್ಲ, ನಮ್ಮದ್ರಲ್ಲಿ 12 ಹೊಸ ರೂಮ್ ಆಗಿದೆ, ಅದ್ರ ಜೊತೆ ಇನ್ನೂ 2 ಹೊಸ ರೂಮ್ ಆಗ್ತಿದೆ. ಲೈಬ್ರರಿ ಸಪ್ರೇಟು, ಮತ್ತು ಮಕ್ಕಳು ಪ್ರತಿಯೊಂದು ರೂಮಲ್ಲೂ ಒಂದೊಂದು 4 ಫ್ಯಾನು, 8 ಟ್ಯೂಬ್ ಲೈಟು, ಫರ್ನಿಚರ್ಸು, ಮಕ್ಕಳಿಗೆ ಎಲ್ಲ ರೀತಿಯ ಫೆಸಿಲಿಟಿ ಇದೆ. ಮತ್ತು ವರ್ಷಕ್ಕೆ 2 ಜೊತೆ ಬಟ್ಟೆ ಕೊಡ್ತೀವಿ, ಟೆಕ್ಸ್ಟ್ ಬುಕ್ಸು ಕೊಡ್ತೀವಿ. ಪ್ರತಿಯೊಂದರಲ್ಲೂ ಅವ್ರು ಸಹಾಯವಾಗಿದೆ. ಮತ್ತು ಇಲ್ಲಿ ತಿರುಮಣಿ ಸುತ್ತಮುತ್ತಲು ಒಂದು 10 ವಿಲೇಜಿಂದ, ಸುಮಾರು 10 ವಿಲೇಜ್, ವೆಂಕಟಮ್ಮನಹಳ್ಳಿಯಿಂದ ಹಿಡಿದು ಹುಸೇನ್ಪುರ, ಅಚ್ಚಮ್ಮನಹಳ್ಳಿ, ರಾಯಚರ್ಲು, ಬಳಸಮುದ್ರ, ಇಂಟೂರಾಯನಹಳ್ಳಿ, ವಳ್ಳೂರು, ಕ್ಯಾತಗನಚರ್ಲು, ರೆಡ್ವಾರಹಳ್ಳಿ, ಅಂದಾಲ್ಪುರ, ನಾಗೇನಹಳ್ಳಿ ತನಕ ಇಷ್ಟು ಹಳ್ಳಿಯಿಂದನೂ ನಮ್ಮ ಶಾಲೆಗೆ ಮಕ್ಕಳು ಬರ್ತಾರೆ. ಒಟ್ನಲ್ಲಿ ಸರ್ಕಾರಿ ಶಾಲೆಗಳು ಹೈಟೆಕ್ ಆಗಿರೋದ್ರಿಂದ ಗ್ರಾಮೀಣ ಮಕ್ಕಳ ಭವಿಷ್ಯಕ್ಕೆ ವರದಾನವಾಗಿದ್ದು ಇತರರಿಗೆ ಮಾದರಿಯಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.